ದೇವರಿಂದ ದೂರ ಹೋಗ್ದಲೆ ದೇವರೊಟ್ಟಿಗೆ ಇರ್ಬೇಕು ಅಂದ್ರೆ ಪಾಯಿಂಟ್ಗಳನ್ನ ನೋಟ್ ಔಟ್ ಮಾಡ್ಕೊಳ್ರಿ. ಇದು ಬಹಳ ಇಂಪಾರ್ಟೆಂಟು. ಇನ್ನು ಮುಂದೆ ದೇವರನ್ನ ಬಿಟ್ಟು ಹೋಗ್ದಲೆ ದೇವರೊಟ್ಟಿಗೆ ಅನ್ಯೂನ್ಯವಾಗಿ ಇರ್ಬೇಕು ಅಂದ್ರೆ 26:41 ಹೋದ್ರಿ. ದೇವ್ರು ಏನ್ ಹೇಳ್ತಾ ಇದ್ದಾನೆ ಇಲ್ಲಿ? ಯೇಸು ಸ್ವಾಮಿಗೋಸ್ಕರ ಪ್ರಾರ್ಥನೆ ಮಾಡು ಅಂತ ಹೇಳ್ತಾ ಇಲ್ಲ. ನಾನು ದುಷ್ಟರ ಕೈ ಹಿಡಿಯಲ್ಪಡ್ತೀನಿ, ನೀವು ಚದುರಿ ಹೋಗ್ತೀರಾ, ನೀವು ತಪ್ಪಾದ ದಾರಿ ಹಿಡಿಯದಂತೆ ಎಚ್ಚರಗೊಂಡು ನೀವು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ. ನಿಮಗ್ ಬರುವಂತ ಶೋಧನೆಗೆ ನೀವು ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ರಿ ಅಂತ ದೇವ್ರು ಹೇಳ್ತಾರೆ. ಅವ್ರು ಏನ್ ಮಾಡ್ತಾರೆ ನೋಡ್ರಿ. 40ನೇ ವಚನ ಓದಮ್ಮ. ಕಂಡು ಪೇತ್ರನಿಗೆ ಇಗೋ ಏನ್ ಮಾಡ್ತಾ ಇದಾರೆ ಅವರು? ಏನ್ ಮಾಡ್ತಾ ಇದಾರೆ? ಪಕ್ಕದಲ್ಲಿರೋ ಕೊಟ್ಕೊಳ್ರಿ, ನಿದ್ದೆ ಮಾಡ್ತಾ ಇದ್ದಾರೆ. ನೀನು ನಿದ್ದೆ ಮಾಡ್ತಾ ಇದೀಯಾ? ಹೇಳ್ರಿ. ಅಯ್ಯೋ ಹೇಳ. ಅಯ್ಯೋ ಅಲ್ಲೆಲ್ಲೂಯ್ಯ. ನಿದ್ದೆ ಮಾಡೋರು ಕೊಡಲ್ಲ, ಕೈ ಕೊಡಲ್ಲ. ಯಾಕಂದ್ರೆ ಅವ್ರು ಚುಚ್ತದಲ್ಲ, ಗಾದೆ ಐತೆ, ಕುಂಬ್ಳಿಕಾಯಿ ಕಳ್ಳ ಅಂದ್ರೆ ಅಗ್ಲಿ ಮುಟ್ಟು ನೋಡ್ಕೊಂತ. ಯಾಕೆ ಅಗ್ಲಿ ಮುಟ್ಟು ನೋಡ್ಕೊಂತಾನೆ? ಇವನ್ ಅಗ್ಲಿ ಮೇಲೆ ಕುಂಬ್ಳಿಕಾಯಿ ಇದ್ರೆ ತಾನೆ ಇರತ್ತೇನೆ ಅವ್ನು ಮುಟ್ಟೋಕ. ನನ್ ಮೇಲೆ ಆಯ್ತಲ್ಲಪ್ಪ. ಅಯ್ಯೋ, ಕುಂಬ್ಳಿಕಾಯಿ ಇಲ್ಲ ಅಂತಲ್ಲ, ಕುಂಬ್ಳಿಕಾಯಿ ಅವ್ನ ಅಗ್ಲಿ ಮೇಲೆ ಇರೋದಕ್ಕೆ ಅವ್ನು ಮುಟ್ಟು ನೋಡ್ಕೊಳೋದು. ನಾನೆಲ್ವ ಕಳ್ಳ? ಕುಂಬ್ಳಿಕಾಯಿ ಇಲ್ಲ ಇಟ್ಕೊಂಡಿದ್ದೀನಲ್ಲ. ನನ್ನ ಹತ್ರಕ್ಕೆ ಬರ್ತಾನೆ. ಈಗ ನಿದ್ದೆ ಮಾಡೋರು ಏನ್ ಮಾಡ್ತಾರೆ? ಕೈ ಕೊಡಲ್ಲ. ನಿದ್ದೆ ಮಾಡದಲ್ಲೇ ಎಚ್ಚರಗೊಂಡು ಪ್ರಾರ್ಥನೆ ಮಾಡೋರು ರಾಜ್ಯ ರಕ್ಷ ಕೊಡ್ತಾರೆ. ನಿದ್ದೆ ಮಾಡೋರು ಏನ್ ಮಾಡ್ತಾರೆ? ಹಲ್ಲೆಲೂಯಾ. ನಿದ್ದೆ ನಿನ್ನ ಲೈಫು, ನಿನ್ನ ಜೀವಿತದಿಂದ, ನಿನ್ನ ದೇವರಿಂದ ದೂರಪಡಿಸುವಂಥದ್ದು ಮೊದಲು ನಿದ್ದೆ. ಹಲ್ಲೆಲೂಯಾ. ಅವ್ರೇನಾದ್ರೂ ಆ ಶೋಧನೆಗೆ ಒಳಗಾಗದಂತೆ ಅವ್ರೇನಾದ್ರು ಒಂದು ತಾಸು ದೇವರೊಟ್ಟಿಗೆ ಕುಂತು ಪ್ರಾರ್ಥನೆ ಮಾಡಿದಿದ್ರೆ, ನಿಜವಾಗ್ಲೂ ಹೇಳ್ತೀನಿ, ದೇವರೊಟ್ಟಿಗೆ ಇವ್ರು ಸಾಯ್ತಿದ್ರೆ ಹೊರತು, ದೇವರೊಟ್ಟಿಗೆ ಇರ್ತಿದ್ರೆ ಹೊರತು ಕದ್ದೋಡಾಡ್ತಾ ಇರ್ಲಿಲ್ಲ. ಪೇತ್ರ ಹೇಳ್ತಾನೆ, ನನಗೆ ಅವ್ನು ಯಾರು ಅಂತಾನೆ ಗೊತ್ತಿಲ್ಲ ಅಂದ್ಬಿಡ್ತಾನೆ 3 ಸತಿ. ಪೇತ್ರ ಹೇಳ್ತಾನೆ ಅದಕ್ಕಿಂತ ಮುಂಚೆ, ದೇವ್ರೆ ನಾನು ಪ್ರಾಣ ಹೋದ್ರು ಸರಿ ನಿನ್ ಬಿಟ್ಟು ಹೋಗಲ್ಲ ಅಂತ ಹೇಳ್ತಾನೆ. ದೇವರು ಬಂದು ಹಿಂಗ್ ರಪ್ಪ ಅಂತ ಹಿಡಿದಿದ್ದ ತಕ್ಷಣ ಏನ್ ಮಾಡ್ತಾನೆ? ಎಲ್ಲಿ ಒಳಗ್ತಾನೋ ಗೊತ್ತೇ ಆಗಲ್ಲ. ಹಲ್ಲೆಲೂಯಾ. ನೀನು ದೇವರಿಂದ ದೂರ ಆಗ್ದಲೆ, ದೇವರ ಕಾರ್ಯಗಳಿಂದ ಬಿದ್ದು ಹೋಗ್ದಲೆ, ನೀನು ಯಾವಾಗ್ಲೂ ದೇವರೊಟ್ಟಿಗೆ ನಡಿಬೇಕು ಅಂದ್ರೆ ನಿನ್ನ ನಿರಂತರವಾದ ಪ್ರಾರ್ಥನೆ ಮಾತ್ರನೇ ನೀನು ಯಾವ ಶೋಧನೆಗೂ ಒಳಗಾಗದಂತೆ ಅದು ನಿನ್ನನ್ನು ಕಾಪಾಡೋದು. ನಿನ್ನ ಹೃದಯವನ್ನ ಚೆಕ್ ಮಾಡಿ ನೋಡ್ರಿ. ಪ್ರಾರ್ಥನೆ ಮಾಡ್ತಾ ಇದ್ದೀರಲ್ಲ, ಗಡತ್ತಾಗಿ ನಿದ್ದೆ ಹೊಡಿತಾ ಇದ್ದೀರಾ. ದೇವ್ರ ವಾಕ್ಯ ಹೇಳ್ತಾರೆ, ಸೋಮಾರಿ ಇನ್ನು ಎಷ್ಟೊತ್ತು ನಿನ್ನ ಹಾಸಿಗೆವನ್ನ ಬಿಟ್ಟು ಎದರದಲ್ಲೇ ಇರ್ತೀಯಾ? ಹೋಗಿ ಇರ್ಬೆ ಹತ್ರ ಹೋಗಿ ನೀನು ಧ್ಯಾನವಂತ ಅಂತ ಅನ್ಕೋ. ಇರ್ಬೆಗಳು ಎಚ್ಚರಗೊಂಡು ತಮ್ಮ ಕೆಲಸವನ್ನ ಮಾಡ್ತಾ ಇರ್ತವೆ. ನೀನಾದ್ರೂ ಬಿದ್ದುಕೊಂಡಿದ್ದೀಯಾ? ನೀನು ಶೋಧನೆಗೆ ಒಳಗಾಗದಂತೆ ಪ್ರಾರ್ಥನೆ ಮಾಡುವಂತ ದೇವ್ರ ವಾಕ್ಯ ಹೇಳ್ತದೆ. ನೀನು ಶೋಧನೆಗೆ ಒಳಗಾಗ್ದಲೆ, ನೀನು ಪ್ರಾರ್ಥನೆ ಮಾಡ್ದಲೆ, ನೀನ್ ಇರೋದಾದ್ರೆ ಬಾಧೆ ಬರ್ದಲೆ, ಏನೇನು ಆಶೀರ್ವಾದ ನಿನ್ ಮನೆ ಡೋರ್ನ ಈಗ ತಟ್ಟಿ ಬರ್ತದೇನೋ? ಯೋಚನೆ ಮಾಡಿ ನೋಡ್ರಿ. ನೀನು ದೇವರಿಂದ ಬಿದ್ದು ಹೋಗ್ದಲೆ, ನಿನಗೆ ಬರುವಂತ ಅಪಾಯಗಳು ಬರ್ದಲೆ ಇರ್ಲಿಕ್ಕೆ ಕಾರಣ ಮೊದಲನೇದಾಗಿ ನೀವು ಚೆಕ್ ಮಾಡಿ ನೋಡ್ರಿ. ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಇಲ್ವಾ ಎಂಬುದಾಗಿ. ಪ್ರಾರ್ಥನೆ ಮಾಡ್ತಿಲ್ಲ ಅಂದ್ರೆ ಇವತ್ತು ಒಪ್ಪಿಸ್ಕೊಂಡ್ ಕೊಡ್ರಿ. ದೇವರೇ, ಇನ್ನು ಮುಂದೆ ನಾನು ಸದಾಕಾಲ ಪ್ರಾರ್ಥನೆ ಮಾಡ್ತೀನಿ. ನಾನು ಎಷ್ಟೇ ಕಷ್ಟಗಳು ಬಂದ್ರು ಪ್ರಾರ್ಥನೆ ಅಂತೂ ಬಿಡೋದಿಲ್ಲ. ನಾನು ಶೋಧನೆಗೆ ಒಳಗಾಗದಂತೆ ನಾನು ಪ್ರಾರ್ಥನೆ ಮಾಡ್ತೀನಿ. ಯಾವಾಗ್ಲೂ 6 ತಿಂಗಳಿಗೋ 3 ತಿಂಗಳಿಗೋ ಪ್ರಾರ್ಥನೆ ಮಾಡೋದ್ರಿಂದ ಬಗೆಹರಿಯಲ್ಲ. ನಿರಂತರವಾದ ಪ್ರಾರ್ಥನೆ ನಿನ್ನ ಲೈಫ್ ಅಲ್ಲಿ ಬರುವಂತ ಎಲ್ಲಾ ಸಮಸ್ಯೆಗಳನ್ನ ನಾಶ ಮಾಡ್ತದೆ. ದಾನಿಯೇಲನ ಜೀವಿತ ನೋಡ್ರಿ, ಅವನು 3 ತಾಸು ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಅವನು 3 ತಾಸು ಪ್ರಾರ್ಥನೆ ಮಾಡ್ತಿರ್ಬೇಕಾದಾಗ ಅವನ ಸಿಂಹದ ಗವಿಗೆ ಹಾಕಿದ್ರು ಆ ಸಿಂಹ ಅವನ ಮುಟ್ಟೋದಕ್ಕೆ ಭಯ ಪಡ್ತದೆ. ನಿನಗೆ ಬರುವ ಸಮಸ್ಯೆಗಳು ನಿನ್ನ ಮುಟ್ಟಕ್ಕೂ ಭಯ ಪಡ್ತದೆ. ಕಾರಣ ಇಷ್ಟೇ, ನೀನು ಪ್ರಾರ್ಥನೆ ಮಾಡ್ತಿರೋದು ಕುಮಾರ್ ಪಾಸ್ಟ್ ಹೆಸರು ಹೇಳ್ಕೊಂಡು, ಇಲ್ಲ ಈ ಊರಿನ MLA ಹೆಸರು ಹೇಳ್ಕೊಂಡು, ಇಲ್ಲ ಪ್ರಧಾನಿ ಹೆಸರು ಹೇಳ್ಕೊಂಡು ಅಲ್ಲ.
ಇಡೀ ಭೂಮಿಯನ್ನ, ಆಕಾಶವನ್ನ, ಸೂರ್ಯ ಚಂದ್ರ ನಕ್ಷತ್ರಗಳನ್ನ ಉಂಟು ಮಾಡಿದಂತಹ ದೇವಾದಿ ದೇವನನ್ನ ನೀನ್ ಪ್ರಾರ್ಥನೆ ಮಾಡ್ತಾ ಇದೀಯ. ಆ ಕರ್ತನನ್ನು ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಮೇಲೆ ಅಪಾಯ ಹೆಂಗ್ ಬರ್ತದೆ? ಯಾವ ಸಿಂಹ ಆಗ್ಲಿ, ಯಾವ ಸೈತಾನ್ ಆಗ್ಲಿ ನಿನ್ನನ್ನು ಮುಟ್ಟಲಿಕ್ಕೂ ಸಹ ಆತನು ಭಯ ಪಡ್ತಾನೆ. ಹಲ್ಲೆಲೂಯಾ. ಎರಡನೇದಾಗಿ ನೋಟ್ ಮಾಡ್ಕೊಳ್ರಿ, ನಾವು ವಾಕ್ಯನ ಓದು ನಡೆದುಕೊಳ್ಳೋದನ್ನ ಕಲಿಬೇಕು. ಕೀರ್ತನೆ 119:5 ತಿರುಗಿಸ್ಬೇಕು ಹೋಗ್ರಿ. ಕೀರ್ತನೆ 119:5 119:5 119:105 ಸಾರಿ 119:105 ಬೇಗ ಬೇಗ. ಹಾ, ಯಾರ ವಾಕ್ಯ? ಯಾರ ವಾಕ್ಯ? ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ದೇವರ ವಾಕ್ಯ ನಮಗೆ ಬೆಳಕಾಗಿದೆ ಕಾಲಿಗೆ. ಇವತ್ತು ನೀವು ವಾಕ್ಯವನ್ನ ಧ್ಯಾನ ಮಾಡೋದನ್ನ ಬಿಡೋದಾದ್ರೆ ನೀವೆಲ್ಲಿ ನಡೀತಾ ಇದ್ದೀರಾ? ಯಾವ ಮಾರ್ಗದಲ್ಲಿ ನಡೀತಾ ಇದ್ದೀರಾ? ದೇವ್ರ ಮಾರ್ಗನ, ಸೈತಾನ್ ಮಾರ್ಗನ, ಇಲ್ಲ ನಮ್ಮ ಶಾರೀರಿಕವಾದ ಮಾರ್ಗನ, ಇದು ತಪ್ಪಾದ ಮಾರ್ಗನ ಅಂತ ನಿನಗೆ ಗೊತ್ತಾಗಲ್ಲ. ದೇವರ ವಾಕ್ಯನ ಕೈಗೊಂಡು ನಡೆಯೋರ್ಗೆ ನೀನ್ ನಡೀತಿರುವಂತ ಮಾರ್ಗ ಎಂತದ್ದೇ ಎಂಬುದಾಗಿ ನಿನಗೆ ಗೊತ್ತಾಗ್ತದೆ. ಅದಕ್ಕೆ ದೇವರ ವಾಕ್ಯ, ನಿನ್ನ ವಾಕ್ಯವು ನನ್ನ ಕಾಲಿಗೆ ಬೆಳಕು, ನನ್ನ ದಾರಿಗೆ ದೀಪವಾಗಿದೆ. ಮತ್ತೆ ಅದು ಬೆಳಕಾಗಿರೋದಾದ್ರೆ, ಅದು ದೀಪವಾಗಿರೋದಾದ್ರೆ ನೀನ್ ಎಲ್ಲಿ ಪಾಪ ಮಾಡ್ತೀಯಾ? ನೀನೆಲ್ಲಿ ಎಡವೋದಿಕ್ಕಾಗ್ತದೆ? ಎಲ್ಲಿ ದೇವ್ರ ವಿರುದ್ಧವಾಗಿ ನಡೆಯೋದಿಕ್ಕಾಗ್ತದೆ? ದೇವ್ರಿಗೆ ಇಷ್ಟ ಇಲ್ಲದ ಕಾರ್ಯನ ಹೇಗೆ ನೀವು ಮಾಡ್ಲಿಕ್ಕಾಗದು? ದೇವರ ವಾಕ್ಯ ನಿನ್ನ ಹೃದಯದಲ್ಲಿರೋದಾದ್ರೆ ನಿನಗೆ ಕಷ್ಟ ಆದ್ರೂ ಸರಿ, ನಿನಗೆ ಲಾಸ್ ಆದ್ರೂ ಸರಿ, ಎಂತವ್ರನ್ನ ಕಳ್ಕೊಂಡ್ರು ಸರಿನೇ, ದೇವರನ್ನು ಮಾತ್ರ, ದೇವರ ಸನ್ನಿಧಾನ ಮಾತ್ರ ನೀವು ಕಳ್ಕೊಳಲ್ಲ. ಹಲ್ಲೆಲೂಯಾ. ನೋಡ್ರಿ 107 ನೋಡ್ರಿ, ನಾನು ಬಹಳವಾಗಿ ಕುಗ್ಗಿ ಹೋಗಿದ್ದೇನೆ, ಯೆಹೋವನೇ ನಿನ್ನ ವಾಕ್ಯಕ್ಕನುಸಾರವಾಗಿ ನನ್ನನ್ನು ಚೈತನ್ಯಗೊಳಿಸು. ದೇವರ ವಾಕ್ಯವನ್ನ ನೀವು ಓದೋದಾದ್ರೆ ನಿನ್ನ ಒಳಗಡೆ ಯಾವಾಗಲೂ ಉತ್ಸಾಹ ಇರ್ತದೆ, ಚೈತನ್ಯವಾಗಿರ್ತೀಯ, ದೊಡ್ಡ ಅದ್ಭುತ ಕಾರ್ಯಗಳು ಇರ್ತದೆ. ಅದನ್ನ ಮೊದಲು ಅರ್ಥ ಮಾಡ್ಕೊಳ್ಬೇಕು. ನೋಡ್ರಿ, ಇನ್ನೊಂದು ವಾಕ್ಯವನ್ನು ಓದ್ಕೊಳ್ಳೋಣ. 119:10-11 ತೆಗೆದೋದ್ರಿ. 119:10-11 ಹಂಗೆ ತಿರುಗಿಸೋದ್ರಿ. ಒಂದ್ ಹಾಳೆ ತೆಗೆದ್ರೆ ಅಲ್ಲೇ ಸಿಗ್ತದ ನೋಡ್ರಿ. ನಾನು ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಹುಡುಕುತ್ತೇನೆ. ನೋಡ್ರಿ, ದೇವ್ರ ಅಲ್ಲಿ ಹೇಳ್ತಾ ಇದ್ದೇನೆ, ಅಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ನಾನು ಪೂರ್ಣ ಮನಸ್ಸಿಂದ ನಾನು ನಿನ್ನ ಹುಡುಕ್ತೀನಿ. ಹೆಂಗ್ ಹುಡುಕೋದು? ದೇವ್ರ ಹುಡುಕೊಂಡು ಹೋಗ್ತೀರಾ? ಏಸಪ್ಪ ಎಲ್ಲಿದ್ಯಪ್ಪ? ಏಸಪ್ಪ ಕುಮಾರ್ ಪಾಸ್ಟರ್ ಮನೇಲಿ ಇದ್ದೇನಪ್ಪ, ಕುಮಾರ್ ಪಾಸ್ಟರ್ ಬೆಡ್ರೂಮ್ ಅಲ್ಲಿ ಇದ್ದೇನಪ್ಪ, ಕುಮಾರ್ ಪಾಸ್ಟರ್ ಬೀರಲ್ಲಿ ಏನಾರು ಇದ್ದೇನಪ್ಪ, ಹುಡುಕೊಂಡು ಹೋಗ್ತೀರಾ? ಅಲ್ಲೇನೋ ಇರ್ತಾನ? ನೋ 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 ನೋ. ನಿನ್ನ ಮನೇಲಿರುವ ಸತ್ಯ ವಾಕ್ಯವನ್ನ ನೀನ್ ಧ್ಯಾನ ಮಾಡ್ತೀಯಲ್ಲ, ಅಲ್ಲೇ ಇದ್ದಾನೆ ದೇವ್ರು, ಅಲ್ಲೇ ನಿನ್ನೊಟ್ಟಿಗೆ ಮಾತಾಡ್ತಾನೆ. ವಾಕ್ಯನೇ ನಿಮ್ ಒಳಗಡೆ ಇಲ್ಲ ಅಂದ್ರೆ ದೇವ್ರ ನಿನ್ನೊಟ್ಟಿಗೆ ಹೆಂಗ್ ಮಾತಾಡ್ತಾನೆ? ದೇವ್ರ ಹೆಂಗ್ ಬಿಡುಗಡೆ ಕೊಡ್ತಾನೆ? ನಿನ್ನ ಯಾವ ರೀತಿ ನೀನ್ ಮಾಡ್ತೀಯಾ ಅದೇ ದೇವರು ಹೇಳ್ತಾ ಇರೋದು. ವಾಕ್ಯದ ಮೂಲಕವಾಗಿ ದೇವರನ್ನ ಹುಡುಕುವಂತದ್ದು. ಅದಾದ್ಮೇಲೆ 11ನೇ ವಚನ, ಏನ್ ಹೇಳ್ತಾ ಇದ್ದೆ? ನಿನ್ನ ವಿರುದ್ಧವಾಗಿ ನಾನು ಪಾಪ ಮಾಡದಂತೆ ನಿನ್ನ ವಾಕ್ಯಗಳನ್ನ ನನ್ನ ಹೃದಯದಲ್ಲಿ ನಾನು ಇಟ್ಟುಕೊಂಡಿದ್ದೇನೆ. ದೇವರ ವಾಕ್ಯಗಳು, ದೇವರ ಮಾತುಗಳು ನಮ್ಮ ಹೃದಯದಲ್ಲಿ ಇಲ್ಲ ಅಂದ್ರೆ ಹಿಂಗ ಅನ್ನೋಷ್ಟಕ್ಕೆ ನಾವು ತಪ್ಪು ಮಾಡ್ಬಿಡ್ತೀವಿ. ನಮ್ಗೆ ಗೊತ್ತಾಗಲ್ಲ ತಪ್ಪು ಮಾಡುವ ಅಂತ. ಹಲ್ಲೆಲೂಯಾ. ದೇವರ ವಾಕ್ಯ ನಮ್ಮಲ್ಲಿ ಇರೋದಾದ್ರೆ ಪಾಪ ಮಾಡದಂತೆ, ದೇವರ ವಿರುದ್ಧವಾಗಿ ತಪ್ಪಾಗಿ ನಡೆಯದಂತೆ ಈ ವಾಕ್ಯ ನಿನ್ನನ್ನ ಕಾಪಾಡ್ತದೆ. ಈ ವಾಕ್ಯವನ್ನ ನಾವು ಗಮನ ಇಟ್ಟು ನಾವು ನಡೆದುಕೊಳ್ಬೇಕಾಗ್ತದೆ. ಇಲ್ಲ ಅಂತಂದ್ರೆ ನಾವು ಬಿದ್ದು ಹೋಗ್ತಾನೆ ಇರ್ತೀವಿ. ಅದಾದ್ಮೇಲೆ 3ನೇದು ಇನ್ನು ಬಹಳ ಉಂಟು, ಬಟ್ ಆದ್ರೆ ನಿಮಗೆ ವಾಕ್ಯ ಮೊದಲನೇದಾಗಿ ಪ್ರಾರ್ಥನೆ ಮಾಡೋದನ್ನ ಕಂಪಲ್ಸರಿ ಬಿಡಬಾರ್ದು. ಎರಡನೇದಾಗಿ ಏನ್ ಮಾಡ್ಬೇಕು? ವಾಕ್ಯ ಓದಿ ನಡೆಯೋದನ್ನ ಕಲಿಬೇಕು. 3ನೇದು ಯಾವಾಗಲೂ ಆತ್ಮದಲ್ಲಿ ತುಂಬಿಸಲ್ಪಟ್ಟು ನಡೆಯಬೇಕು. ಆತ್ಮದಲ್ಲಿ ತುಂಬಿಸಲ್ಪಟ್ಟು ನಡೆಯೋದಂದ್ರೆ ಏನು? ಯೋಹಾನ 1ನೇ ಅಧ್ಯಾಯ 1ನೇ ವಚನ ತೆಗೆದೋದ್ರಿ ಬೇಗ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವೇ ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಹಲ್ಲೆಲೂಯಾ. ಏನ್ ಹೇಳ್ತಾ ಇದೆ? ಆದಿಯಲ್ಲಿ ವಾಕ್ಯ ಇದೆ, ಆ ವಾಕ್ಯವೇ ದೇವರ ಬಳಿಯಲ್ಲೈತೆ. ಆ ದೇವರ ಬಳಿಯಲ್ಲಿದ್ದಂತ ವಾಕ್ಯವೇ ದೇವರಾಗೈತೆ. ಅಂದ್ರೆ ವಾಕ್ಯ ನಮ್ಮ ಜೊತೆಲಿ ಇರೋದಾದ್ರೆ ದೇವ್ರು ನಮ್ಮ ಜೊತೆಲಿ ಇದ್ದಂಗೆ ಅಲ್ವಾ? ಆ ವಾಕ್ಯನ ಕೈಗೊಂಡು ನಡೆಯೋದಾದ್ರೆ ದೇವರ ಅನ್ಯೋನ್ಯತೆಯಲ್ಲಿ, ದೇವರ ಆತ್ಮಿಕ ಜೀವಿತದಲ್ಲಿ ನಡೆದಂಗೆ ಅಲ್ವಾ? ಎಷ್ಟು ಜನ ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಡೀತಾ ಇದ್ದೀರಾ? ಯೋಚನೆ ಮಾಡಿ ನೋಡ್ರಿ.
ಅಲ್ಲೆಲೂಯ, ಅಲ್ಲೆಲೂಯ. ಅದನ್ನೇ ದೇವರು ಹೇಳೋದು. ಯಾವಾಗಲೂ ಆತ್ಮದಲ್ಲಿ ಆತ್ಮಿಕವಾಗಿ ನಡೆಯೋದು ಹೇಗೆ ಅಂದ್ರೆ, ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಡೆಯುವಂತವನು ಆತ್ಮಿಕವಾಗಿರ್ತಾನೆ. ಅಲ್ಲೆಲೂಯ. ಇಲ್ಲ ಇದ್ದೀರಾ? ಇಲ್ಲ ಇದ್ದೀರಾ? ಆತ್ಮದಲ್ಲಿ ನಡೆಯೋದನ್ನ ನಾವು ಕಲ್ತ್ಕೊಳ್ಬೇಕಾಗ್ತದೆ. ನೆಕ್ಸ್ಟ್ ಯೂದ 1ನೇ ಅಧ್ಯಾಯ 20ನೇ ವಚನ. ಬೇಗ ತೆಗಿಸ್ರಿ, ತೆಗಿರಿ. ಅದಕ್ಕಿಂತ ಮುಂಚೆ ಹಾ 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 ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಳ್ಳ್ರಿ. ಹಾ, ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ನಿತ್ಯ ಜೀವಕ್ಕಾಗಿ. ಹಾ, ನೋಡ್ರಿ, ದೇವರಲ್ಲಿ ವಾಕ್ಯ ಹೇಳ್ತಾ ಇದೆ, ಪವಿತ್ರಾತ್ಮನಿಂದ ಪ್ರಾರ್ಥನೆ ಮಾಡ್ಬೇಕಂತೆ. ಪವಿತ್ರಾತ್ಮನಿಂದ ಪ್ರಾರ್ಥನೆ ಮಾಡೋದು ಹೇಗೆ? ವಾಕ್ಯಗಳನ್ನು ಸಾರವಾಗಿ ನಾವು ನಡೆದುಕೊಂಡು ನಡಿಬೇಕಾದಾಗ ಪರಿಶುದ್ಧಾತ್ಮರು ನಮ್ಮ ಮೇಲೆ ಬರ್ತಾರೆ. ಪರಿಶುದ್ಧಾತ್ಮರು ನಮ್ಮ ಮೇಲೆ ಬಂದಾಗ ಆ ಪರಿಶುದ್ಧಾತ್ಮರು ನಮ್ಮನ್ನ ನಡೆಸಬೇಕಾದ ಮಾರ್ಗದಲ್ಲಿ ನಮ್ಮನ್ನ ನಡೆಸ್ತಾರೆ. ಅಲ್ಲೆಲೂಯ, ಅಲ್ಲೆಲೂಯ. ನಾವು ಯಾವಾಗಲೂ ಏನ್ ಮಾಡ್ಬೇಕಂತೆ? ಆತ್ಮದಲ್ಲಿ ತುಂಬಲ್ಪಟ್ಟು ನಾವು ನಡೆದುಕೊಳ್ಳೋದನ್ನ ಕಲಿಬೇಕು. ಆತ್ಮದಲ್ಲಿ ತುಂಬಲ್ಪಟ್ಟು ನಡಿಬೇಕಾದಾಗ ಯಾವುದೇ ಲೋಕದ ಸೈತಾನನಿಗೆ ಸಂಬಂಧಪಟ್ಟ ಯಾವ ಪಾಪದ ಕೃತ್ಯಗಳು ನಮ್ಮ ಒಳಗೆ ಎಂಟ್ರಿ ಇಲ್ಲ. 3ನೇದು. 4ನೇದು ನೋಡ್ರಿ, ದೇವ ಜನರ ಜೊತೆಯಲ್ಲಿ ಇರೋದನ್ನ ಮತ್ತು ಕಲಿಬೇಕು. ನೋಡ್ರಿ, ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. 2 ಕೊರಿಂಥ 6ನೇ ಅಧ್ಯಾಯದಲ್ಲಿ 14ನೇ ವಚನ. ಹೋದ್ರಿ ಬೇಗ. 2 ಕೊರಿಂಥ 6ನೇ ಅಧ್ಯಾಯ 14ನೇ ವಚನ. ಹಾ, ನೀವು ಕ್ರಿಸ್ತ ನಂಬಿಕೆ ಇಲ್ಲದವರ ಜೊತೆಗೆ ಸೇರಿ ಏನ್ ಹೇಳ್ತಾ ಇದಾರೆ? ಚೆನ್ನಾಗಿ ಜೀವನ ಮಾಡ್ರಿ ಅಂತ ಆಯ್ತಾ? ಅವ್ರ ಜೊತೆ ಸೇರಿ ನಿನ್ನ ಕಷ್ಟ ಸುಖ ಹಂಚ್ಕೊ ಅಂತ ಹೇಳ್ತಾ ಆಯ್ತಾ? ಅವ್ರ ಜೊತೆ ಸೇರಿ ನೀನ್ ಏನೆಲ್ಲ ಸೀಕ್ರೆಟ್ ಇದೆಯೋ ಅದೆಲ್ಲ ಮಾತಾಡ್ಕೊಂತ ಹೇಳ್ತಾ ಆಯ್ತಾ? ಕ್ರಿಸ್ತ ನಂಬಿಕೆಯಲ್ಲಿ ಅವ್ರ ಜೊತೆ ಸೇರಿ ನೀವ್ ಈಜೋಳಾಗ್ಬೇಡ್ರಿ. ಅವ್ರು ಮಾಡುವಂತ ಕೆಲ್ಸಕ್ಕೆ ನೀವು ಹೋಗ್ಬೇಡ್ರಿ. ನಾವೇನ್ ಮಾಡ್ತೀವಿ? ಹೊರಗಡೆ ಇರುವಂತ ಜನಗಳೇ ನಮಗೆ ಪ್ರಾಮುಖ್ಯ. ಅವರು ನಿಮ್ಮ ಜೀವ ಉಳಿಸಲ್ಲ, ದೇವರು ನಿಮ್ ಜೀವ ಉಳಿಸೋದು. ಮೊದಲು ಅದನ್ನ ಅರ್ಥ ಮಾಡ್ಕೊಳ್ರಿ. ಇನ್ನೊಂದ್ಸಲಿ ಓದೋಣ. ನೀವು ಅಲ್ಲ, ಕ್ರಿಸ್ತನ ಮೇಲೆ ನಂಬಿಕೆ ಇಡ್ತಲೇ ಇರೋರ ಜೊತೆ ನಿನಗೂ ಅವ್ರಿಗೆ ಏನ್ ವ್ಯತ್ಯಾಸ? ನಿನಗೂ ಅವ್ರಿಗೆ ಏನ್ ಸಂಬಂಧ? ಯೋಚನೆ ಮಾಡ್ರಿ. ಅವ್ರಿಗೂ ನಿನಗೂ ವ್ಯತ್ಯಾಸನೇ ಇಲ್ಲ. ಅದಾದ್ಮೇಲೆ ನೋಡ್ರಿ, ಈ ಅರ್ಥವನ್ನ ಬಿಡಿಸಿ ಹೇಳ್ತಾರೆ ನೋಡ್ರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು? ಬೆಳಕಿಗೂ ಕತ್ತಲಿಗೂ ಐಕ್ಯತೆ ಏನು? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟ ಏನು? ನಂಬುವವನಿಗೂ ನಂಬದೆ ಇರುವವನಿಗೂ ಪಾಲುಗಾರಿಕೆ ಏನು? ಕೊಡೋದು ತೆಗೆದುಕೊಳ್ಳೋದು ಏನು? ದೇವರ ಮಂದಿರಕ್ಕೂ ವಿಗ್ರಹದ ಮಂದಿರಕ್ಕೂ ಒಪ್ಪಿಗೆ ಏನು? ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಅಲ್ಲೆಲೂಯ, ಅಲ್ಲೆಲೂಯ. ಎಷ್ಟು ಸ್ಪಷ್ಟವಾಗಿ ಬಿಡಿಸಿ ಹೇಳ್ತಾ ಇದ್ದಾರೆ ನೋಡ್ರಿ. ಕತ್ಲಿಗೂ ಬೆಳಕಿಗೂ ಸಂಬಂಧ ಏನು? ಈಗ ಲೈಟ್ ಎಲ್ಲ ಆಫ್ ಮಾಡ್ಬಿಟ್ಟು ಈಗ ನಾನು ವಾಕ್ಯ ಕೊಡ್ತೀನಿ ಅಂದ್ರೆ ಆಗುತ್ತಾ ಅದು? ಇವನು ಎಂತ ಪಾಸ್ಟಪ್ಪ, ಕರೆಂಟ್ ಇದ್ರು ಕರೆಂಟ್ ಆಗ್ತಲೇ ಇವನು ಕತ್ಲಲ್ಲೇ ಪಾಸ್ಟ ಬಿಡ್ಕೊಂಡು ಕೊಟ್ಟವನಲ್ಲ ಅಂತ ಹೇಳಲ್ವಾ? ಕತ್ಲಲ್ಲಿ ಎಷ್ಟು ಜನ ಇರಕ್ ಇಷ್ಟಪಡ್ತೀರಾ? ಕತ್ಲು ಬೆಳಕು ಇದ್ದ ತಕ್ಷಣ ರಾತ್ರಿ ಹೊತ್ತು ಲೈಟ್ ಹೋಗ್ಬಿಟ್ರೆ ಅಬ್ಬಾ ಕರೆಂಟ್ ಹೊಂಟೈತಪ್ಪ, ಎಷ್ಟು ಕತ್ಲು ಸಖತ್ತಾಗಿದೆ ಅಂತ ಹೇಳ್ತೀರಾ? ಮೊದ್ಲೇನ್ ಮಾಡ್ತೀರಾ? ಮ್ಯಾಚ್ ಬಾಕ್ಸ್, ಕರೆಂಟ್, ಲೈಟ್, ಫೋನ್ ಎಲ್ಲಿದೆ ಅಂತ ಹುಡುಕ್ತೀರಾ ಮೊದ್ಲು. ಮತ್ತೆ ಬೈಬಲ್ ಅದೇ ಹೇಳ್ತಾ ಇರೋದು, ಕತ್ತಲಿಗೂ ಬೆಳಕಿಗೂ ಪಾಲುಗಾರಿಕೆ ಏನು? ಅದಕ್ಕಿದಕ್ಕೂ ಒಡನಾಟ ಏನು? ಸೈತಾನನಿಗೂ ದೇವರಿಗೆ ಏನ್ ಸಂಬಂಧ? ನಿನ್ನ ಒಳಗಡೆ ದೇವರಿರೋದಾದ್ರೆ ಸೈತಾನನಿಗೆ ಸಂಬಂಧಪಟ್ಟ ಮಕ್ಕಳ ಜೊತೆ ನಿನಗೇನ್ ಕೆಲಸ? ದೇವ್ರು ನಿನ್ ಜೊತೆ ಇರೋದಾದ್ರೆ ಅವ್ರ ಜೊತೆ ನೀನ್ ಸೇರಲ್ಲ. ದೇವರ ಅನ್ಯೋನ್ಯತೆಯಲ್ಲಿ ನೀನ್ ನಡೆಯೋದಾದ್ರೆ ಅವ್ರ ಜೊತೆ ನೀನ್ ಸೇರಲ್ಲ. ಅವರೊಟ್ಟಿಗೆ ನೀನು ಒಡನಾಡೋದು ಇಲ್ಲ. ದೇವರ ನಮ್ದಲ್ಲೇ ಇರೋರ್ಗು ನಿಮಗ್ ಏನ್ ಕೆಲಸ? ಅದೇ ದೇವರು ಹೇಳ್ತಾ ಇದ್ದಾನೆ. ನಾವೇನ್ ಮಾಡ್ತೀವಿ? ದೇವರ ಮಕ್ಕಳೊಟ್ಟಿಗೆ ಸಮಯವನ್ನು ಕಳೆಯೋದಕ್ಕಿಂತ ಹೆಚ್ಚಾಗಿ
ದೇವರ ನಂಬದಲ್ಲಿ ಇರುವಂತವರೊಟ್ಟಿಗೆ ಬಹಳ ಸಮಯನ ಕಳೆಯಲಿಕ್ಕೆ ಬಹಳ ನಮ್ಮ ಹೃದಯ ಆಸೆ ಪಡ್ತದೆ. ಕಾರಣ ಇಷ್ಟೇ, ನಾವು ದೇವರಿಂದ ಬಿದ್ದೋಗಿದ್ದೀವಿ ಅಂತ ಅಷ್ಟೇ ಅರ್ಥ. ಹಲ್ಲೆಲೂಯಾ. ನಾವು ದೇವರಿಂದ ದೂರ ಆಗಿದ್ರೆ ದೇವರಿಗೆ ಸಂಬಂಧ ಇಲ್ಲದವರ ಜೊತೆನೆ ಸೇರ್ತೀವಿ. ನಾವು ದೇವ್ರಿಗೆ ಹತ್ರ ಇರೋದಾದ್ರೆ ನಾವು ದೇವ್ರಿಗೆ ಯಾರು ಇಷ್ಟನೋ ಅವ್ರ ಜೊತೆ ಮಾತ್ರನೇ ಸೇರ್ತೀವಿ. ನಾವು ಎಷ್ಟು ಜನ ದೂರ ಹೋಗಿದ್ದೀರಾ, ಪ್ರಾರ್ಥನೆ ಮಾಡ್ದಲೆ, ವಾಕ್ಯಗಳನ್ನ ಓದ್ದಲೆ, ದೇವರ ಆತ್ಮದಲ್ಲಿ ಪ್ರಾರ್ಥನೆ ಮಾಡ್ದಲೆ, ಅನ್ಯ ಜನರೊಟ್ಟಿಗೆ ಈ ಜೋರಾಗಿ ಬದುಕುವಂಥದ್ದು ಶೇಮ್ ಆಗ್ಬೇಕಲ್ಲ. ದೇವರು ನಿನ್ನನ್ನು ಆಶೀರ್ವಾದ ಮಾಡಿ, ದೇವರು ನಿನ್ನ ಅಭಿವೃದ್ಧಿಪಡಿಸಿ, ನೀನು ಕೇಳಿದೆಲ್ಲ ನೀನು ಕೊಟ್ಟಿ ನಡೆಸ್ತಾ ಬರ್ತಿರುವಂತ ದೇವರನ್ನ ನೀನ್ ಬಿಟ್ಟು ಹೋದ್ಮೇಲೆ ನಿನ್ಗೆ ಅಪಾಯಗಳು, ತೊಂದರೆಗಳು ಬರ್ತದೆ. ಇನ್ನೇನ್ರಿ ಬರ್ತದೆ? ಹಲ್ಲೆಲೂಯಾ. ದೇವರ ಹೇಳ್ತಾರೆ ಸಾಲ ಮಾಡುವಂತ. ಬೈಬಲ್ ಹೇಳ್ತದೆ ನೀನು ಅನೇಕರಿಗೆ ಸಾಲ ಕೊಡ್ತೇ ಹೊರತು ಸಾಲ ತೆಗೆದುಕೊಳ್ಳೋದಿಲ್ಲ ಎಂಬುದಾಗಿ. ನಮ್ಮ ಒಳಗಡೆ ಮೊದಲು ಡೆಡಿಕೇಟ್ ಆಗ್ಬೇಕು, ಸಾಲ ಮಾಡೋದಿಲ್ಲ ಅಂತ. ಆಗ್ಲೇನೆ ದೇವರ ಹಸ್ತ ನಮ್ಮ ಮೇಲೆ ಕೆಲಸ ಮಾಡೋದು. ಹಲ್ಲೆಲೂಯಾ. ತನ್ನ ಸೇವಕ ಅನ್ನೋದಕ್ಕಿಂತ ಮುಂಚಿತವಾಗಿ ಯಾರು ದೇವರ ಮೇಲೆ ಭರವಸೆ ಇಟ್ಟು ನಡೀತಾರೋ ಅವರು ಎಂದಿಗೂ ಅವಮಾನ ಆಗಕ್ಕೆ ದೇವರು ಎಂದಿಗೂ ಬಿಟ್ಕೊಂಡು ಕೊಡಲ್ಲ. ನಿನ್ನ ಜೀವಿತದಲ್ಲಿ ಅನ್ಯ ಜನರಿಗೂ ನೀನು ದೇವರು ನಂಬಿರುವಂತ ನಿನಗೂ ಏನು ಒಡನಾಟ? ಯೋಚನೆ ಮಾಡ್ರಿ. ನೀವ್ ಯಾರ ಜೊತೆ ಸಮಯ ಕಳೀತಾ ಇದ್ರೆ ಹೆಚ್ಚಾಗಿ? ಲೋಕ ಜೊತೆನಾ, ಲೋಕ ಜನಗಳ ಜೊತೆನಾ, ದೇವ್ರ ಜೊತೆನಾ, ದೇವ್ರ ವಾಕ್ಯ ಜೊತೆನಾ? ರೀ, ನನ್ನ ಹತ್ರ ಏನ್ ಫೋನ್ ಕಾಂಟ್ಯಾಕ್ಟ್ ಏನ್ ಬೇಕಾಗಿಲ್ಲ. ಬೈಬಲ್ ವಾಕ್ಯ ನಿಮ್ಮ ಹತ್ರ ಇದೆಯಲ್ವಾ? ಈ ವಾಕ್ಯ ಇದೆಯಲ್ಲ, ಬೈಬಲ್ ಇದೆಯಲ್ಲ, ಈ ಬೈಬಲ್ ಓದ್ರಿ. ಈ ಬೈಬಲ್ ಇದ್ರೆ ಸಾಕು. ಈ ಬೈಬಲ್ ಜೊತೆ ನೀನು ಒಡನಾಟ ಇದ್ರೆ ಸಾಕು, ನೀನ್ ದೇವರಿಂದ ದೂರ ಹೋಗಲ್ಲ. ಹಲ್ಲೆಲೂಯಾ. ನನ್ ಜೊತೆ ಕಾಂಟ್ಯಾಕ್ಟ್ ಇರ್ಬೇಕು. ಓ ಪಾಸ್ಟರ್ ಇರ್ಬಿಟ್ಟವ್ರೆ, ನಾ ಪಾಸ್ಟರ್ ಫೋನ್ ಮಾಡ್ತೀನಿ, ನಾನು ಆಶೀರ್ವಾದ ಪಡ್ತೀನಿ. ಹಂಗಂತ ಮಾಡಿದ್ರೆ ಕೊಡಲಿ. ಹಂಗಂತ ಮಾಡಿದ್ರೆ ಆಶೀರ್ವಾದ ಒಂದೋದೇ ಇಲ್ಲ. ಮೊದಲನೇದಾಗಿ ದೇವ್ರ ವಾಕ್ಯನ ಹಿಂಬಾಲಿಸು, ದೇವ್ರ ವಾಕ್ಯಕ್ಕೆ ಅನುಗುಣವಾಗು. ಆಗ್ಲೇ ದೇವರೆಲ್ಲ ಪ್ರತಿಯೊಂದು ವಿಷಯಗಳು ದೇವರು ಅಭಿವೃದ್ಧಿ ಪಡಿಸ್ತಾನೆ. ಕಡೆದಾಗಿ ಒಂದು ವಾಕ್ಯ ಓದ್ಕೊಳ್ಳೋಣ. ಎಬ್ರಿಯ 3ನೇ ಅಧ್ಯಾಯ 12-13 ವಚನ. ಬೇಗ ತೆಗೆದೋದ್ರಿ. ಎಬ್ರಿಯ ಬೇಗ ಬೇಗ ಬೇಗ. ಇಬ್ರಿಯ 3ನೇ ಅಧ್ಯಾಯದಲ್ಲಿ 12-13. ಹೋದಮ್ಮ. ಸಹೋದರರೇ, ನೋಡಿಕೊಳ್ಳಿರಿ, ಬಿಟ್ಟು ಹೋಗುವ ಅಪನಂಬಿಕೆ ಉಳ್ಳ ಯಾವನಲ್ಲಿ ಇರಬಾರದು. ದೇವರಿಂದ ಬಿಟ್ಟು ಹೋಗ್ತೀನಿ ಅನ್ನುವಂತ ಕೆಟ್ಟ ಹೃದಯ ಆಯ್ತಲ್ಲ, ನಿಮ್ಮ ಹೃದಯದಲ್ಲಿ ಇರಲೇಬಾರ್ದು ಅಂತ ದೇವರು ಹೇಳ್ತಾ ಇದ್ದಾರೆ. ಯಾಕೆ? ದೇವ್ರ ವಾಕ್ಯ ಏನ್ ಹೇಳ್ತೈತೆ? ಅನ್ಯ ಜನರ ಜೊತೆ ನೀನ್ ನಂಬಿಕೆ ಇಲ್ಲ ಅವ್ರ ಜೊತೆ ನೀನ್ ಸೇರೋದಾದ್ರೆ ನಿನ್ನ ಒಳಗಡೆ ನಂಬಿಕೆನೇ ಬರಲ್ಲ. ಅರ್ಥ ಆಗ್ತಾ ಇದೆಯಾ? ನಿಮ್ಮ ಒಳಗಡೆ ನಂಬಿಕೆ ಇರೋ ಜೊತೆ ನೀನ್ ಸೇರ್ತಿರೋದಾದ್ರೆ ಅವರಲ್ಲಿರುವಂತ ನಂಬಿಕೆ ನಿನ್ನೊಳಗಡೆ ಹಂಗೆ ಕುದಿತಾ ಇರ್ತದೆ. ನಿಮ್ಗೆ ಇನ್ನೂ ಅರ್ಥ ಆಗಂಗ್ ನಾನು ಹೇಳೋದಾದ್ರೆ, ನಿನ್ನ ಹತ್ರ ಒಂದು ಪಾತ್ರೆ ಇದೆ. ಏನಿದೆ? ಪಾತ್ರೆ ಇದೆ. ಆ ಪಾತ್ರೆಯಲ್ಲಿ ನೀರಿದೆ. ಏನಿದೆ? ನೀರಿದೆ. ಈಗ ನೀರು ಕಾಯ್ಬೇಕು. ನೀರು ಕಾಯ್ಬೇಕು. ಈಗ ನೀನು ನಂಬಿಕೆ ಇಲ್ದಲೇ ಇರೋರು. ಈಗ ನಾನ್ ನಂಬಿಕೆ ಇರೋರು. ನನ್ನ ಹತ್ರ ಸ್ಟವ್ ಇದೆ, ಬೆಂಕಿನೂ ಇದೆ. ಈಗ ನೀನ್ ಯಾರ ಹತ್ರ ಬರ್ಬೇಕು? ಬೆಂಕಿ ಇರೋರ ಹತ್ರ ಬರ್ಬೇಕು. ಈಗ ನೀರು ಪಾತ್ರೆ ತಗೊಂಡು ನನ್ನ ಹತ್ರ ಬರ್ತೀಯ. ನನ್ನ ಹತ್ರ ಬಂದು ನನ್ನ ಹತ್ರ ಇರುವಂತ ನಂಬಿಕೆ ಎಂಬ ಸ್ಟವ್ ಒಲೆ ಮೇಲೆ ನೀನು ಇಡ್ತೀಯ. ಅದನ್ನ ಬೆಂಕಿ ಮೇಲೆ ಇಟ್ಟಾಗ ನಿನಗೆ ಬಿಸಿಲಿರ್ಬೇಕು. ನಿನ್ ಏನ್ ಬೇಕು? ಬಿಸಿಲಿರ್ಬೇಕು. ನಂಬಿಕೆ ಇರೋರ ಹತ್ರ ಬಂದು ಆ ನಂಬಿಕೆ ಎಂಬ ಬೆಂಕಿ ಮೇಲೆ ನಿನ್ನ ಅಪನಂಬಿಕೆ ಎಂಬ ಪಾತ್ರೆ ಇಟ್ಟಾಗ ಆಟೋಮೆಟಿಕ್ ಆಗಿ ನಿನ್ನ ತಣ್ಣೀರಾಗಿರುವಂತದ್ದು, ಆ ತಪ್ಪಲೆಯಲ್ಲಿ ಇರುವಂತಹ ತಣ್ಣೀರು ಬಿಸಿ ನೀರಾಗಕ್ಕೆ ಪ್ರಾರ್ಥನೆ ಮಾಡ್ತೀವಿ. ಹಲ್ಲೆಲೂಯಾ. ನನ್ನ ಹತ್ರ ಬೆಂಕಿನೇ ಇಲ್ದಲೆ ನೀನ್ ನನ್ನ ಹತ್ರ ಬಂದ್ರೆ ನೀನ್ ಎಲ್ಲಿ ಇದ್ ಮಾಡ್ಕಂತೀಯ? ನಾನು ತಣ್ಣೀರ್ ಸ್ನಾನ ಮಾಡ್ಬೇಕು, ನೀನು ತಣ್ಣೀರ್ ಸ್ನಾನ ಮಾಡ್ಬೇಕು. ನಾನು ಅಪನಂಬಿಕೆಯಲ್ಲಿ ಬದುಕಬೇಕು, ನೀನು ಅಪನಂಬಿಕೆಯಲ್ಲಿ ಬದುಕಬೇಕು. ಅದೇನೆ ನಂಬಿಕೆ ಇರುವಂತ ಒಬ್ಬ ಬೆಂಕಿಯಾಗಿ ಉರಿತಿರುವಂತ ನಂಬಿಕೆ ಇರೋ ಜೊತೆ ನೀನ್ ಬಂದಾಗ ನಿನ್ನ ಒಳಗಡೆ ನಂಬಿಕೆ ಉಕ್ಕಿ ಹರಿತದೆ. ಹಲ್ಲೆಲೂಯಾ. ನಿನ್ನ ಒಳಗಡೆ ನಂಬಿಕೆ ಇಲ್ಲ, ನಂಬಿಕೆಯವ್ರ ಜೊತೆ ಸೇರ್ಲಿಲ್ಲ ಅಂದ್ರೆ ನಿನ್ನಲ್ಲಿರುವಂತ ಅಪನಂಬಿಕೆ ಇನ್ನಷ್ಟು ಬಲಗೊಂಡು ದೇವ್ರೂ ಬೇಡ, ಯೇಸುನೂ ಬೇಡ, ಈ ಕುಮಾರ್ ಪಾಸ್ಟರ್ ನನ್ನ ಮಗನೂ ಬೇಡ, ನಾನು ಹೋಗ್ಬಿಡ್ತೇನೆ. ಹಲ್ಲೆಲೂಯಾ. ಅಲ್ಲ, ದೇವ್ರ ಏನಾದ್ರು ನಿಂಗೆ ತಪ್ಪು ಮಾಡಿದ್ರ, ನಿನ್ಗೆ ಏನಾರು ಲಾಸ್ ಮಾಡಿದ್ರ? ಇಲ್ಲ. ಕುಮಾರ್ ಪಾಸ್ಟರ್ ಏನಾದ್ರು ನಿನ್ಗೆ ಏನಾದ್ರು ಬಂದು ನಿನಗೆ ಅನ್ಯಾಯ ಮಾಡಿದ್ರ? ಇಲ್ಲ. ನೀನ್ ಮಾಡ್ಕೊತಿರೋದೇನು? ಅಪನಂಬಿಕೆ ಇರೋ ಜೊತೆ ನೀನ್ ಸೇರ್ತಾ ಇದೀಯಾ.
ಆ ಅಪನಂಬಿಕೆ ನಿನ್ನನ್ನು ಬಾಧಿಸ್ತೈತೆ, ನಿನ್ ಜೊತೆಲಿದ್ದರನ್ನು ಬಾಧಿಸ್ತೈತೆ, ನಿನ್ ಲೈಫ್ ಅನ್ನು ಬಾಧಿಸ್ತೈತೆ. ನಂಬಿಕೆ ಎರಡೊಟ್ಟಿಗೆ ಸೇರಿದ್ರೆ ನೀನು ಬೇಕಾದದನ್ನ ಬೇಸ ತಿನ್ಬೋದು. ಬಾಯಿ ತೆರೆದ್ರೆ ಸಾಕು ಅಪನಂಬಿಕೆ, ಬಾಯಿ ತೆರೆದ್ರೆ ಸಾಕು ಅಪನಂಬಿಕೆ. ಇದಾಗಲ್ಲ ಯಪ್ಪಾ, ನನಗ ಅಂತವ್ರನ್ನ ಕೇಳಿ ಹಂಗೆ ಹಿಡ್ಕೊಂಡು ಹೊಡ್ಬಿಡೋಣ ಅನ್ಸ್ಬಿಡ್ತದ ನನಗೆ. ಹಂಗೇನೆ ಏನ್ ಮಾಡ್ತೀಯ, ನಮ್ಮ ಅದೆಲ್ಲ ಅಧಿಕಾರ ಇಲ್ಲ. ಅಲ್ಲೆಲ್ಲೂಯ್ಯ, ಹಂಗೆ ಕೊಲ್ಪಟ್ಟಿ ಹಿಡ್ಕೊಂಡು ಗುದ್ಬಿಡ್ಬೇಕು ಅನ್ಸ್ತದ ರೊಕ್ಕ ಬರೋವರೆಗೂ. ಇಷ್ಟೆಲ್ಲ ನಂಬಿಕೆ ಮಾತುಗಳನ್ನ ದೇವ್ರು ಹೇಳಿ ನಿಮ್ಮನ್ನ ಇಷ್ಟು ವರ್ಷ ಕಾದು ನಡೆಸಿದಾನೆ. ಬಾಯಿ ತೆರೆದ್ರ ಅಪನಂಬಿಕೆ, ಅಯ್ಯೋ. ಇನ್ನು ಮುಂದೆ ಇವತ್ತು ತೀರ್ಮಾನ ಮಾಡ್ಕೊಡ್ರಿ, ದೇವ್ರೆ ನಾ ಇನ್ನು ಮುಂದೆ ಪ್ರಾರ್ಥನೆ ಮಾಡ್ತೀನಿ, ಇನ್ನು ಮುಂದೆ ವಾಕ್ಯವನ್ನು ಓದ್ತೀನಿ, ಇನ್ನು ಮುಂದೆ ಆತ್ಮಿಕವಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಇನ್ನು ಮುಂದೆ ನಂಬಿಕೆ ಇರೋರೊಟ್ಟಿಗೆ, ನಿನ್ನ ಮಕ್ಕಳೊಟ್ಟಿಗೆ ಆತ್ಮಿಕವಾಗಿ ಬದುಕೋರೊಟ್ಟಿಗೆ ಮಾತ್ರ ನನ್ನ ಒಡನಾಟ ಇರ್ತದೆ. ಈ 4 ಕಾರ್ಯಗಳನ್ನ ಮಾಡ್ರಿ, ನೀನು ಸಾಯುವವರೆಗೂ ನಿನ್ನ ದೇವರ ಬಿಟ್ಟು ನೀನ್ ಬದುಕೋದೇ ಇಲ್ಲ. ನಿನ್ನ ದೇವರು ನೀನು ಹಂಗೆ ಹಿಂಗ್ ಅಂಟ್ಕೊಂಡಿರ್ತೀರ, ಗೆದ್ರು ಬರಲ್ಲ ರೇ, ಗೆದ್ರು ಬರಲ್ಲ. ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಳ್ಳಲಿ ಯೇಸುವೆ. ನಂಬಿಕೆಯಿಂದ ಪ್ರಾರ್ಥನೆ ಮಾಡಲಿ, ನಿನ್ನ ವಾಕ್ಯವನ್ನ ಧ್ಯಾನಿಸಲಿ, ವಾಕ್ಯಕ್ಕನುಸಾರವಾಗಿ ನಡೆಯಲಿ. ಯೇಸುವಿನ ನಾಮದಲ್ಲಿ ಆತ್ಮದಲ್ಲಿ ಆತ್ಮಿಕವಾದ ಜೀವಿತವನ್ನ ಜೀವಿಸಲಿ. ಅಪ್ಪ, ವಾಕ್ಯದ ಪ್ರಕಾರ ನಡೆಯಲಿ ಕರ್ತನೆ. ದೇವರೇ, ನಂಬಿಕೆ ಉಳ್ಳಂತ, ವೈರಾಗ್ಯ ಉಳ್ಳಂತ ಜನರ ಜೊತೆಯಲ್ಲಿ ಸೇರಿ ಅವರು ಈಜೋಡಾಗುವಂತೆ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಪ್ರತಿಯೊಬ್ಬರನ್ನ ನೀನು ಆಶೀರ್ವದಿಸು, ಅವರ ಕೊರತೆಗಳನ್ನ ನೀಗಿಸು, ಅವರ ರೋಗ ವ್ಯಾಧಿಗಳನ್ನ ನೀಗಿಸು. ಯೇಸುವಿನ ನಾಮದಲ್ಲಿ ಎಲ್ಲಾ ದುಷ್ಟ ಶಕ್ತಿಗಳು ನಾಶಗಳಲ್ಲಿ ಕರ್ತನೆ, ಎಲ್ಲಾ ದುರಾತ್ಮನ ಕಾರ್ಯಗಳು ನಿರ್ಮೂಲನೆ ಆಗಲಿ. ಈಗಲೇ ನಿನ್ನ ಪರಲೋಕದ ಶಕ್ತಿ ಬಿಡುಗಡೆ ಆಗಲಿ ಕರ್ತನೆ. ನಿನಗೆ ಮಾಡಿದಕ್ಕಾಗಿ ಸ್ತೋತ್ರ. ಪರಲೋಕದಲ್ಲಿರುವ ತಂದೆಯೇ, ನಾನು ಇನ್ನು ಮುಂದೆ ಪ್ರಾರ್ಥನೆ ಮಾಡುವುದರಲ್ಲಿ ನಿರಂತರನಾಗುತ್ತೇನೆ. ನನ್ನನ್ನು ಆಶೀರ್ವದಿಸು. ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ನನ್ನನ್ನು ಬಲಪಡಿಸು. ಮನುಷ್ಯನಿಗೆ ಅಸಾಧ್ಯವಾದ ಕಾರ್ಯ ದೇವರೇ ನಿನಗೆ ಸಾಧ್ಯ. ನನ್ನ ಕೈಯಲ್ಲಿ ಆಗದಲ್ಲೇ ಇರುವಂತ ಪ್ರಾರ್ಥನೆಯನ್ನ ನೀನು ನನ್ನಲ್ಲಿ ನೆಲೆಗೊಂಡು ನಾನು ಪ್ರಾರ್ಥನೆಯಲ್ಲಿ ಬಲ ಹೊಂದುವಂತೆ ನನಗೆ ಸಹಾಯ ಮಾಡು. ವಾಕ್ಯವನ್ನು ಓದುವುದರಲ್ಲಿಯೂ, ವಾಕ್ಯದ ಪ್ರಕಾರ ನಡೆಯುವುದರಲ್ಲಿಯೂ ನನಗೆ ಸಹಾಯ ಮಾಡು. ಯಾವಾಗಲೂ ಆತ್ಮದಲ್ಲಿ ತುಂಬಲ್ಪಟ್ಟು ಪ್ರಾರ್ಥಿಸುವಂತೆ ನನಗೆ ಸಹಾಯ ಮಾಡು. ನಂಬಿಕೆ ಇರುವ ನಿನ್ನ ಇಷ್ಟವುಳ್ಳ ಮಕ್ಕಳೊಟ್ಟಿಗೆ ಮಾತ್ರವೇ ಸೇರಿ ಅವರ ಜೊತೆಯಲ್ಲಿ ನಾನು ನಿನ್ನ ರಾಜ್ಯವನ್ನು ಕಟ್ಟುವಂತೆ ನನಗೆ ಸಹಾಯ ಮಾಡಿ. ನನ್ನನ್ನ ಹಿಂದೆ ಸಂಪೂರ್ಣವಾಗಿ ನಿನಗೆ ಆರೈಕೆ ಮಾಡುತ್ತೇನೆ, ಸಜೀವ ಯಜ್ಞವಾಗಿ ಒಪ್ಪಿಸುತ್ತೇನೆ. ನನ್ನನ್ನ ನಿನ್ನ ಇಷ್ಟವುಳ್ಳ ಮಾರ್ಗದಲ್ಲಿ ನಡೆಸು. ನನ್ನನ್ನ ನಿನ್ನ ನೀತಿಯ ಮಾರ್ಗದಲ್ಲಿ ನಡೆಸು. ನಿನ್ನ ಇಷ್ಟಾರ್ಥಗಳ ಪ್ರಕಾರ ಬದುಕುವಂತೆ ನನಗೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್, ಆಮೇನ್. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಅಪ್ಪ.